ನಮಸ್ಕಾರ ಚಾಮರಾಜನಗರ. ಚಾಮರಾಜನಗರದಲ್ಲಿ ನಡೀತಿದೆ ಮನರಂಜನೆಯ ಮಹಾಪರ್ವ. ಇವತ್ತು ಕೂಡ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದು ಮಜಾವಾದ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ಇವತ್ತಿನ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಚಿಕ್ಕ ವಯಸ್ಸಿನಲ್ಲಿ ಅಣ್ಣ ತಪ್ಪಿಸ್ಕೊಳ್ಳೋದು, ತಮ್ಮ ಹುಡುಕೋದು, ಇದನ್ನೆಲ್ಲ ನಾವು ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಕಾಲದಿಂದಲೂ ನೋಡ್ಕೊಂಡು ಬರ್ತಾನೆ ಇದೀವಿ. ಆದ್ರೆ ಇಲ್ಲಿ ತಪ್ಪಿಸ್ಕೊಂಡ್ರು ಅಣ್ಣನ ಬಾಮೈದ ಹುಡುಕೊಟ್ಟಿದ್ದಾನೆ. ಯಾವಾಗ್ಲೂ ಎಡ್ವರ್ಟ್ ಮಾಡೋ ಬಾಮೈದ ಇಷ್ಟು ಒಳ್ಳೆ ಕೆಲಸ ಮಾಡ್ತಾನ ಅನ್ನೋದು ನನಗೂ ಡೌಟ್ ಇದೆ. ಸೊ ಬನ್ನಿ, ಯಾಕೆ ಡೌಟ್ ಎಲ್ಲ ಇಟ್ಕೊಳ್ಳೋದು, ಖುದ್ದಾಗಿ ಹೋಗಿ ನೋಡ್ಕೊಂಡ್ ಬಂದ್ಬೇಡ. ಸೊ ಬನ್ನಿ, ಜೋರಾದ ಚಪ್ಪಾಳೆ ನಮ್ಮ ಹುಡುಗರಿಗೆ. ಉಡಾ 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 ಉಡಾ. ಎಡಕ್ಕ ಮಲೆ ಮಾದಪ್ಪನ ಬೆಟ್ಟ, ಬಲಕ್ಕ ಬಿಳಿಗಿರಿ ರಂಗನ್ ಬೆಟ್ಟ, ಮುಂದಕ್ಕ ಗೋಪಾಲ ಸ್ವಾಮಿ ಬೆಟ್ಟ, ಸುತ್ತಮುತ್ತ 77 ಬೆಟ್ಟ ಮಡಿಕೊಂಡು ನಡಗದ್ದೆಯಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ಮಜವಾಗಿ ಮಜಾ ಬರುತ್ತಾ ನೋಡ್ತಾರೋ ಚಾಮರಾಜನಗರದ 2 ಜನತೆಗೂ ನಮಸ್ಕಾರ. ಏನುಡ ಇದು? ಇದೇನು ಮಜಾ ಭಾರತ ಪ್ರೋಗ್ರಾಮ ಇಲ್ಲ ಮಾದಪ್ಪನ ಪರಿಚಯ? ತಲೆ ಕಾಯೋ ಊರುಗಳು ಯಾವುದು ಅಂತ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಹೇಳ್ಬೋದು, ಅದು ನಮ್ ಚಾಮರಾಜನಗರ ಅಂತ. ಆಳುಗಳನ್ನ ಕೊಡ್ಬೋದು ಬೇರೆ ನಗರ, ಆದ್ರೆ ಆಳು ಅರಸರನ್ನ ಕೊಟ್ಟಿದ್ದು ನಮ್ಮ ಚಾಮರಾಜನಗರ. ಏನು ಹೆಂಗೆ ಅಂತ ಕೇಳ್ತೀರಾ? ಕನ್ನಡ ಚಿತ್ರರಂಗನ ಆಳಕ್ಕೆ ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ನ, ಮೈಸೂರು ಸಂಸ್ಥಾನದ ಆಳು ಅರಸರನ್ನ ಕೊಟ್ಟಿದ್ದು ಚಾಮರಾಜ ಒಡೆಯರ್ನ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಅಲ್ಲ ಕಣ್ ಬಾಬಾ, ನಾನು ಜನಗಳ ಮಾತಾಡ್ತಾ ಕೂತೀವಿ, ನೀನ್ ನೋಡ್ರೆ ನೆಲದಲ್ಲಿ ಬಿದ್ದಿರೋ ಕಡ್ಲಕ್ಕೆ ಬೀಜ ಬಾಯಿಗೆ ಹಾಕ ಬತ್ತಿದ್ಯಲ್ಲ. ಸುಮ್ನೆ ಯಾವ್ದನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದಕ್ಕಲ್ಲ, ಬಳಸ್ಕೊಬೇಕು. ಬಾಬಾ, ಈ ಬ್ಯಾಂಡೇಜ್ ಸಿಕ್ತು ಏನ್ ಮಾಡ್ನಿ? ಅದು ವೇಸ್ಟ್ ಕಲ. ಇಲ್ಲಿ ಯಾರಿಗಾದ್ರೂ ಗಾಯ ಆಗಿದ್ರೆ ಹಾಕ್ಬೋದಿತ್ತು, ಬಿಸಾಕತ್ತಗೆ. ಇದನ್ನ ಏನ್ ಮಾಡ್ಲಿ? ಅಪ್ಪ, ಅಯ್ಯೋ ನನ್ನ ಮಗನೇ, ವೇಸ್ಟ್ ಆಗುತ್ತೆ ಅಂತ ತಲೆ ಹೊಡೆದು ಬ್ಯಾಂಡೇಜ್ ಹಾಕಕ್ ಬರ್ತೀಯ? ಅಲ್ಲ ಕಣ್ ಬಾವಾ, ಒಡಿಸ್ಕೊಂಡಿದ್ದು ನಾನು, ನೀನ್ ಯಾಕೆ ಒಳ್ಳೆ ಮಕವ ಮಾದಪ್ಪನ್ ತೇರಡಿ ಸಿಗಾಕೊಂಡಿರೋ ಕಾಯಿ ಮಾಡ್ಕೊಂಡಿದ್ದೆ ನೋಡೋ. ಮೊದ್ಲೇ ಮೂಡಿಲ್ಲ, ಒಳಗೆ ಹೋಗತ್ತಗೆ. ಅಂತದೇನಾಯ್ತಾ? ದಿನ ರಾತ್ರಿ ನಮ್ಮ ಅಣ್ಣ ಕನ್ಸಲ್ ಬಂದ್ ಸಾಯ್ತ ಅನ್ಕಣ. ಬರೋದ್ ಬಂದ್ರೆ ಅವನ ಹತ್ರ ಒಂದ್ ಸೈನ್ ಆದ್ರೂ ಮಾಡಿಸ್ಕೊತಿದ್ದೆ. ಸೈನ್ ಹಾಕ್ಸ್ಕೊಂಡ್ರೆ ಕೊಳ್ಳೇಗಾಲ್ತಿವರ 40 ಎಕರೆ ಜಮೀನು ನಂದಾಯ್ತದೆ. ಈ ಚಾಮರಾಜನಗರದಲ್ಲಿ 25 ಮನೆ ನಂದಾಯ್ತದೆ. ಅಷ್ಟೇ ಅಲ್ಲ ಕಲ, ಈ ಗ್ರೌಂಡ್ ನಂದೇ ಆಯ್ತದೆ. ಅವನ ಹೆಸರೇನು ಅಂತ ನಂಗೆ ಹೇಳ್ಬಾವ, ನಾನು ಕರ್ಕೊಂಬತ್ತೀನಿ. ಹೆಸರು ಹೇಳ್ದೆ ಕನ್ನಡ ಕದೇನು ಹೆಸರು ಬೆಳೆಯ ಲೇ? ಅವನ್ನ ನಾನು ಹುಡುಕ್ದೇ ಇರೋ ಊರಿಲ್ಲ, ತಿರುಗದೇ ಇರೋ ಜಾಗ ಇಲ್ಲ, ಹತ್ತೇ ಇರೋ ಬೆಟ್ಟ ಇಲ್ಲ, ಈಸ್ದೇ ಇರೋ ನದಿ ಇಲ್ಲ. ನಾ ಈ ತರ ಅಲ್ತಿದ್ದೀನಿ, ಅವನ್ ಸಿಗ್ಲಿಲ್ಲ, ಸಿಗೋದು ಇಲ್ಲ. ನೀನೇನ್ ಬಾವ ನೀನು? ಭೂಮಿ ಬಿತ್ತನೆ ಮಾಡಿದ್ರೆ ಬೆಳೆ ಸಿಗ್ತದೆ, ಭೂಮಿ ಆಗಿದ್ರೆ ನೀರ್ ಸಿಗ್ತದೆ, ಚಾಮರಾಜನಗರಕ್ಕೆ ಬಂದ್ರೆ ಮಾದಪ್ಪನ ಸಿಗ್ತಾನೆ. ಅಂತದ್ರಲ್ಲಿ ಜುಜುಬಿ ನಿಮ್ಮ ಅಣ್ಣ ಸಿಗಕ್ಕಿಲ್ವಾ? ಅವ್ನ ಹೈಟು ವೈಟು ಕಲರ್ ಫಿಗರ್ ಹೇಳ್ಬವ, ರಕ್ಕ ತಪ್ಪಕತ್ತ ಬಂದ್ಬಿಡ್ತೀನಿ. ಹಂಗಂತ್ಯಾ? ಅವ್ನ್ ನೋಡಕ್ಕೆ ಸ್ವಲ್ಪ ಖರಾಬ್ ಫಿಗರ್, ಸೇಮ್ ನಿಂತರನೆ. ಅವನ್ ಕೂದ್ಲೇ ಅಲ್ಲ, ಮತ್ತೆ ಗುಂಗುರ್ ಕೂದ್ಲು. ಅವನ್ ಫೇಸೇ ಅಲ್ಲ, ಮತ್ತೆ ಮೊಕ ಇದ್ದಂಗದೆ. ಅವನ್ ಕಿವಿನೇ ಇಲ್ಲ, ಟ್ಯಾಕ್ಟರ್ ಸೈಲೆನ್ಸರ್. ಕಿವಿ ಕೆಳಗೆ ಇಟ್ಟಾಗ್ಲ ಮಚ್ಚೆ ಇದೆ ಅಂದೆ. ಅವನ್ ಕಾಲೇ ಅಲ್ಲ, ಮರ್ಗಾಲು ಅಲ್ಲ, ಕಾಲ್ ಕೆಳಗೆ ಕ್ರ್ಯಾಕ್ ಆಗದೆ. ಅವನ ಹೆಸರು ಗೋವಿಂದ. ಅದೇನ್ ಕನ್ನಡ ಲೇ ಇವಳೆ ಪರ್ಸಲ್ಲಿ ಇಟ್ಟಿದ್ಯಾಮೆ? ಇಲ್ಲೇ ರೂಮಲ್ಲಿ ಇರ್ಬೇಕು, ಬಂದ್ ನೋಡ್ರಿ. ಪರ್ಸ ಶಿವ ಅಂತ ಬೇಡುವೇನು ರೋಡಿನಲ್ಲಿ, ಚಿಲ್ಡ್ರೆ ಕಾಸಿ ಹಾಕಿ ಬೀಡಿ ತಟ್ಟೆಯಲಿ, ನಾ ಕೂತೆ ಸೈಡಿನಲ್ಲಿ,
ಸೈಡಿನಲ್ಲಿ ಜಿಕ್ 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 ಚಾಕ್ ಜಿಕ್ 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 ಚಾಕ್. ಫುಡ್ಡು ಇಲ್ಲ, ಬ್ರೆಡ್ಡು ಇಲ್ಲ ಲೈಫಿನಲ್ಲಿ. ಕರಿ ಇರುವೆ ಬಿಟ್ಟಂಗಾಯ್ತು ಹೊಟ್ಟೆಯಲ್ಲಿ. ಖಾಲಿ ತಟ್ಟೆ ನೋಡಿ ನೀರು ಕಣ್ಣಿನಲ್ಲಿ. ದುಡ್ಡಾಕಿ ಟೈಮಿನಲ್ಲಿ ಅಮ್ಮ ತಾಯೇ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕೂತದ್ ಕಾಣಲ್ವಾ? ದುಡ್ಡಿಲ್ಲ ಹೋಗಯ್ಯ. ಸರ್, ಈ ಕೆಲವ್ರ ಬಾಯಿ ದೊಡ್ಡದಿರುತ್ತೆ, ಕೆಲವ್ರ ಬಾಯಿ ಸಣ್ಣದಿರುತ್ತೆ, ಕೆಲವ್ರ ಬಾಯಿ ಸುಮ್ಮನೆ ಇರಲ್ಲ. ಆದ್ರೆ ಎಲ್ಲ ಬಾಯಿ ಇಲ್ಲ ಅಂತಾನೆ ಅನ್ನೋದು. ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಅನ್ನೋದು. ಇಲ್ಲ ಅನ್ನೋದಕ್ಕಿಂತ ನನ್ನ ಪಕ್ಕ ಕೂತ್ಕೊಂಡು ಅಮ್ಮ ತಾಯೇ ಅನ್ಬೋದಲ್ವಾ? ಬೆಕ್ಕರ್ ನನ್ನ ಮಗನೇ, ಎಷ್ಟೋ ಕೊಬ್ರು ನಿನ್ಗೆ. ನೋ, ನೀವೇನು PPL ಕ್ರಿಕೆಟ್ ಟೀಮ್ ಓನರ್? ನನಗೆ ಎದುರು ಮಾತಾಡ್ತೀಯ? ಅಯ್ಯೋ ತೋರ್ಸ ನನ್ನ ಮಗನೇ, ದನ ಇದ್ದಂಗ ಇದೆಯಾ? ದುಡ್ಕೊಂಡ್ ತಿನ್ನಕೇನ ನಿನ್ಗೆ? ₹1 ಭಿಕ್ಷೆ ಹಾಕೋ ಯೋಗ್ಯತೆ ಇಲ್ಲ, ನನಗೆ ಹೊಡಿತೀಯ? ಏನೋದು ಭಿಕ್ಷೆ ಎಷ್ಟಿದೆ? 5 ರೂಪಾಯಿ. ಎಷ್ಟೋ ಬೇಕು ನಿನ್ಗೆ? 100, 1,000, 5,000, 10,000? ಲೇ, ಈ ದುಡಿಮೆ ಮಾಡಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ? ನೀನೊಂದ್ಸರಿ ಅಮ್ಮ ಅನ್ನು. ಅಮ್ಮ ಅನ್ನಲೇ? ಅನ್ನಲ್ಲ. ನಂಗೆ ಕರೆಕ್ಟ್ ಗೊತ್ತು, ಕುಂಫು ಗೊತ್ತು, ಮ್ಯಾಸ್ಟ್ರಾರ್ಸ್ ಗೊತ್ತು. ಅನ್ನು ಅಮ್ಮ ತಾಯಿ. ಅಮ್ಮ ತಾಯಿ ಅನ್ನಕ್ಕೂ ಬರಲ್ವಲ್ಲು. ಹುಟ್ಟಿದ ಮಕ್ಕಳು ಅಮ್ಮ ಅಂತವೆ. ನಾನು ಹೇಳ್ತೀನಿ, ಹಂಗೆ ಹೇಳು. ಅಮ್ಮ ತಾಯೇ ಅನ್ನ. ಮ್ಯಾನರಿಸಮ್ ಯಾರು ನಿಮ್? ಹಾಗಾದ್ರೆ ಮಾಡು. ಕೆರಿ ನಂದಲ್ಲ, ನಿಂದು. ಕೆರಿ ಇನ್ನು ಈಗ ಅನ್ನು. ಅಮ್ಮ ತಾಯಿ. ಗುಡ್. ನೋಡು, ಇದು ನನ್ನ ಏರಿಯಾ, ತುಂಬಾ ಖರಾಬು. ಎಲ್ಲಿ ಕಾಣಿಸ್ಕೊಳ್ಬೇಡ, ಹೋಗ್ತಾ ಇರೋ. ಬೆಳಗ್ಗೆ ಒಳ್ಳೆ ಅನಾಸಿನ್ ಸವಾಸ ಆಯ್ತು. ಲೇ, ನಾನು ವಾಪಸ್ ಬರೋದ್ರೊಳಗೆ ಓಡೋಗಿರೋ. ಇಲ್ಲ ಅಂದ್ರೆ ಮಗನೇ, ಹುಡುಗರನ್ನ ಕರ್ಕೊಂಬಂದು ಕರ್ಕೊಂಡು ಹೊಡಿತೀನಿ. ನಂಗೆ ಕರೆಕ್ಟೇ ಗೊತ್ತು, ಕುಂಫು ಗೊತ್ತು, ಮ್ಯಾಸ್ಟ್ರಾರ್ಸ್ ಗೊತ್ತು. ಏನ್ ಸರ್, ನಿಯತ್ತಾಗಿ ಬೇಡಿದ್ರೆ ₹1 ಕೊಡಲ್ಲ. ಏನಾದ್ರೂ ಮ್ಯಾನರಿಸಮ್ ಮಾಡಬೇಕು. ಪರ್ಫಾರ್ಮೆನ್ಸ್ ಮಾಡೋಣ. ಧರ್ಮನೇ ತಾಯಿ ತಂದೆ ಕಾಸಂದ ನೀಡು ಶಿವನೇ, ಕಾಸಂದ ನೀಡು ಶಿವನೇ. ನಾ ಕಳ್ಳನಾಗಲಾರೆ, ಸುಳ್ಳಂದು ಹೇಳಲಾರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ. ಅಮ್ಮ ತಾಯೇ, ಕಣ್ ಕಾಣಲ್ಲ, ಯಾರಾದ್ರೂ ದಾನ ಮಾಡಿ. ಅಯ್ಯೋ, ಸಣ್ಣ ವಯಸ್ಸಿಂದಲೇ ಕಣ್ಣಿಲ್ಲ, ಅಪ್ಪ ಅಮ್ಮ ನೋಡಿಲ್ಲ. ಅಷ್ಟೇ ಯಾಕೆ, ಪ್ರತಿದಿನ ರಾತ್ರಿ 8 ಗಂಟೆ ಬರೋ ಮಜಾ ಬರುತ್ತಾ ನೋಡೇ ಇಲ್ಲ. ಏನ 8 ಗಂಟೆ ಬರೋ ಮಜ್ ಬರತ್ವೆ ನೋಡಿಲ್ವಾ ನೀನು? ಕಣ್ಣೇ ಇಲ್ಲ ಸರ್, ಹೆಂಗ್ ನೋಡ್ಲಿ? ವಾಯ್ಸ್ ಮತ್ತೆ ಮ್ಯೂಸಿಕ್ ಕೇಳ್ಕೊಂಡು ನಗ್ತಾ ಇರ್ತೀನಿ. ಹ್ಞೂ ಸರ್. ಈ ಮಜಾ ಭಾರತದಲ್ಲಿ ಮೈಸೂರು ಅಖಿಲೇಶ್ ಕೃಷ್ಣ ಗೊತ್ತಾ? ಯಾರವನು? ಯಾರೋ ಇವನು, ಯಾರೋ ಇವನು, ಯಾರೋ ಇವನು. ಓ, ಚಾರ್ಮಿಂಗ್ ಸ್ಟಾರ್ ಅಖಿಲೇಶ್ ಕೃಷ್ಣ ಅವರು. ಏನ್ ಆಕ್ಟಿಂಗ್ ಸರ್, ಏನ್ ಪರ್ಫಾರ್ಮೆನ್ಸ್, ಏನ್ ಟೈಮಿಂಗ್. ನಾನು ಅವ್ರ ದೊಡ್ಡ ಫ್ಯಾನ್ ಸರ್. ಈ ನಂದೀಶ್ ಅವ್ರು ಗೊತ್ತಾ? ಕಣ್ಣಿದ್ದವ್ರಿಗೆ ಕಾಣಿಸಲ್ಲ, ಇನ್ನು ಕಣ್ ಕಾಣದೇ ಇರೋ ನಂಗೆ ಕಾಣಿಸ್ತಾನ? ಈ ನಿತಿನ್ ಅಮೀನ್ ಗೊತ್ತಾ ನಿಮ್ಗೆ? ಸೂಪರ್ ಸೂಪರ್ ಸೂಪರ್. ಕಣ್ ಬಂತ ಅಂತ? ಇಲ್ಲ ಸರ್, ಅವ್ರ ಹೆಸರು ಹೇಳಿದಾಗ ನನ್ನ ಎದೆ ಎದ್ ಕುಣಿತಾ ಇದೆ. ಓಹೋ ಸರ್, ಏನ್ ಟೈಮಿಂಗ್ ಸರ್, ಏನ್ ಡೈಲಾಗ್, ಏನ್ ಆಕ್ಷನ್, ಏನ್ ಮ್ಯಾನರಿಸಮ್, ಏನ್ ಸ್ಪಷ್ಟವಾದ ಕನ್ನಡ ಸರ್. ಮಜಾ ಭಾರತ ಸೀಸನ್ 3ಯಲ್ಲಿ ಟಾಪ್ 1 ಆಕ್ಟರ್. ಹೌದು ಸರ್, ಲಾಸ್ಟ್ ಇಂದ ಫಸ್ಟ್ ಹೆಸರು ಅವ್ರದೇ ಇರೋದು. ನಿಮ್ಗೆಲ್ಲ ಬಿಲ್ಡಪ್, ನಾವೆಲ್ಲ ಆಪ. ಸರ್, ಇಷ್ಟೆಲ್ಲ ಮಾತಾಡಿದ್ರಿ ಸರ್, ಕಣ್ ಕಾಣಲ್ಲ ಸರ್, ಏನಾದ್ರೂ ದಾನ ಮಾಡಿ ಸರ್. ಅಷ್ಟೇ ತಾನೆ. 500 ರೂಪಾಯಿ ನೋಟು, 500 ರೂಪಾಯಿ ನೋಟ್ ಹಾಕ್ತೇವನಿ, ತಕ ಮಡಿಕೊಂಡು ಎಂಜಾಯ್ ಮಾಡು. 10 ರೂಪಾಯಿ ಹಾಕ್ಬಿಟ್ಟು 500 ಅಂತವ್ನಿ. ಏನೋ ಹೇಳ್ದಂಗಿತ್ತ? ಏನಿಲ್ಲ ಸರ್, ನೀವು ಕೊಟ್ಟ 500 ರೂಪಾಯಿ ಹುಡುಕ್ತಾ ಇದ್ದೀನಿ. ನಿನ್ನಂತ ಎಷ್ಟು ಜನ ನೋಡಿಲ್ಲ ನಾನು ಸರ್.
ಖತರ್ನಾಕಿದ್ದೀವಿ ಸರ್, ಭಯಂಕರ ಇದ್ದೀರಾ ಸರ್. ನಾನು ನಿಮ್ಮ ಫ್ರೆಂಡ್ಶಿಪ್ ಮಾಡ್ಲಾ? ಏ ಇಲ್ಲ ಇಲ್ಲ ಕಣ, ನಂಗ ಭಾರಿ ಕೆಲ್ಸ ಅದ. ನಮ್ಮ ಭಾವರನ್ನ ಕಳೆದ್ಬಿಟ್ಟನಂತ ಅರ್ಜೆಂಟ್ ಹುಡುಕೊಂಬತ್ತೀನಿ. ನಿಂಗೇನಾರು ಸಿಕ್ಕಿದ್ರು ಹೇಳು. ಹೆಂಗ್ ಹೇಳಿ ಸರ್, ನನ್ನ ಹತ್ರ ಮೊಬೈಲೇ ಇಲ್ಲ. ಹೌದಾ? ಹ್ಞೂ ಸರ್. ತಗ ಮೊಬೈಲ್ನ ಇಟ್ಕ. ಇವನೇನ್ ನಂಬರ್ ಕೊಡ್ತಾನಂದ್ರೆ ಮೊಬೈಲ್ ಕೊಡ್ತಾವನೆ. ದೊಡ್ಡ ಬಕ್ರ ಇರ್ಬೇಕು ಇವನೊಟ್ಟಿಗೆ ಇದ್ರೆ ಎಳ್ಳೆ ಅಮರ್ಸ್ಬೋದು. ಸರ್ ಸರ್ ಸರ್, ಮೊಬೈಲ್ ಕೊಟ್ಟಿದ್ದೀರಾ, ನಂಬರ್ ಕೊಟ್ಟಿಲ್ಲ. ನನ್ನ ದಡ್ಡನ ಮಗ ಅನ್ಕೊಂಡಿದ್ಯಾ? ಮತ್ತೆ? ನಿನ್ ನಿಯತ್ ಎಷ್ಟದ ಅಂತ ಚೆಕ್ ಮಾಡ್ತಿದ್ದೆ. ಹಾ ಸರ್. ನಿಮ್ಮ ಹೆಸರು? ಗೋವಿಂದ. ನಮ್ ದೊಡ್ಡ ಬಾಬಣ್ಣ ಗೋವಿಂದ ಇವ್ರಯ್ಯ. ಗುಂಗುರು ಕೂದ್ಲು, ಕಾಲೆತ್ತಿ ಕಾಲ್ ಕೆಳಕ್ ಕ್ರಾಕ್ ಅದ, ಕಿವಿ ಕೆಳಗ್ ಮಚ್ಚ ಅದ. ಅಂದ್ರೆ ನಮ್ ದೊಡ್ಡ ಬಾಬಾ ಗೋವಿಂದ ಇವ್ರಯ್ಯ. ನಾನ ಸುಮ್ನೆ ಮಾತಾಡ್ಬೇಡ, ಮನ್ಗೋಗೋ ಬಾ. ಏನೋ ಬಾವ ಅಂತದ್ದಾನೆ, ಸಿಕ್ಕಿದ್ದೆಲ್ಲ ಯಮರ್ಸ್ಬೇಕು. ಅಕ್ಕ ಅಕ್ಕ ಅಕ್ಕ, ಏನಪ್ಪ? ದೊಡ್ಡ ಬಾಬನ್ ಕರ್ಕ ಬಂದೀವಿ ನೋಡು. ಏಯ್ ಬಾಲ ಇಲ್ಲಿ. ಅದೇಂಗ್ಲ ಇವ್ರನ್ನೇ ದೊಡ್ಡ ಬಾವ ಅಂದಿಯೇ? ಅಕ್ಕ ಎಲ್ಲ ಚೆಕ್ ಮಾಡಿದೀನಿ, ಗಾಡಿದು ಡಾಕ್ಯುಮೆಂಟು ಇನ್ಶೂರೆನ್ಸು ಎಲ್ಲ ಕರೆಕ್ಟ್ ಆಗದ. ನನ್ ತಮ್ಮಯ್ಯ ಚೆಕ್ ಮಾಡಿದಾನೆ ಅಂದ್ಮೇಲೆ ಎಲ್ಲ ಸರಿಯಾಗೇ ಇರ್ತದೆ. ಅಕ್ಕ ದೊಡ್ಡ ಬಾವ ಉಣ್ಣಕ್ಕೆ ಹೊಟ್ಟೆ ಸೇರ್ತಿದ್ದ, ಹೋಗಿ ಉಣ್ಣಕ್ಕೆ ಅಂತ ತಗೊಂಬ. ಹೋಗ್ ಕೂರ್ಸು ಕೂರ್ಸು ಕೂರ್ಸು. ದೊಡ್ಡ ಬಾವ ಬಾ ಕೂತ್ಕೋ. ಯಾಕೆ ಉಣ್ಣಕ್ಕೆ? ಉಣ್ಣಕ್ಕ ನಿನಗೆ ನಿನಗೆ ಮಾಡ್ಸಿರೋದಕ್ಕ ಉಣ್ಣಬೇಕು, ಕೂತ್ಕೋ ಸರಿಯಾಗಿ. ಬಾವಯ್ ದೊಡ್ಡಲೆ. ಬಾವ ರೈಸ್ ಬೇಡ, ಚಿಕನ್ ಹಾಕಿ. ಯಾಕೆ? ಹೊರಗೆ ಬಿಟ್ಟಿ ಸಿಗಲ್ವಲ್ಲ. ಬಾವ ತಿನ್ನಕ್ಕಿಂತ ಮುಂಚೆ ಈ ಕಾಗದಕ್ಕೊಂದು ಸೈನ್ ಹಾಕ್ ಬಾವ. ಯಾಕೆ? ಊಟ ಮಾಡ್ತಿದ್ದೀನಿ ಅಂತ ಪ್ರೂಫ್ಗ? ಅದು ನಂಗೆ ಸಿಗ್ನೇಚರ್ ಬರಲ್ಲ. ಮತ್ತೆ ನಮ್ ತಾವು ಇಂಕಿಲ್ಲ. ಮತ್ತೆ ಅಕ್ಕ ಸಖತ್ತಾಗಿದೆ. ಬರೀ ಲೆಗ್ ಪೀಸ್ ತಿಂತಿದ್ದಲ್ಲ, ಅನ್ನನ ವಸಿ ಉಣ್ಣು. ಊಟ ಬೇಡ, ಊಟ ತಿಂದ್ರೆ ಚಿಕನ್ ತಿನ್ನಕ್ಕಾಗಲ್ಲ. ಕಜ್ಜಾಯ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು ಹಿಂದೆ ಎಂದು ತಿಂದಿಲ್ಲ, ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು, ಇಗೋ ತಿನ್ನು ತಗೋ ತಿನ್ನು. ಬಾಬು ತಗ ಬೀಡ ಬೀಡ ತಿನ್ನು, ತಗ ಬೀಡ. ಊಟ ಸಖತ್ತಾಗಿದೆ. ಈ ಅಡುಗೆ ಮಾಡಿದವರ ಕೈಗೆ ಬಳೆ ಹಾಕ್ಬೇಕಾ? ಅಲ್ಲ, ಒಂದ್ ಮುತ್ತು ಕೊಡ್ಬೇಕು. ಬಾಬಾ ಸಿಗ್ನೇಚರ್ ಹಾಕಿದ್ದೀನಿ, ಬೇರೆ ಏನು ಇಲ್ವಾ? ಏನ್ ಬೇಕು ಕೇಳ ಬಾಬಾ. ಚಿನ್ನ ಬೇಕಂದೆ. ಚಿನ್ನ ಕೊಡಕ. ಬಾವ ಬಳೆ ತಗೋ. ಬಳೆ ಬಿಟ್ಕೊಡಕ. ಉಂಗುರ, ಸೀರೆ. ಅಲ್ಲ, ಒಳಗಿರೋ ಹಳೆ ಬಟ್ಟೆ ಸೀರೆ ಕೇಳಿದೆ. ಹಂಗೆ ಹೇಳೋದು. ಸರಿ ಸರಿ. ಯಾಕಪ್ಪ? ನಮ್ ಚಿಕ್ಕ ಬಾವ ಇದ್ದಿದ್ರ ಖಾಲಿ ಚೆಕ್ಗೆ ಸೈನ್ ಹಾಕೊಡುವ. ಅಯ್ಯೋ, ಚೆಕ್ಕೆಲ್ಲ ಬೇಡ, ನನ್ನ ಹತ್ರ ಅಕೌಂಟ್ ಇಲ್ಲ, ಕ್ಯಾಶ್ ಕೊಡಿ. ಅಕ್ಕ ಕ್ಯಾಶ್ ಇದೆ ತಗೊಂಬ ಹೋಗು, ಇಲ್ಲಾಂದ್ರೂ ಒಡವೆನ ಬಿಚ್ಕೆ ತಗೊಂಬ. ಬಾಬಾ ಮತ್ತೆ ಮನೆ ಕಡೆ ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ. ದೊಡ್ಡಕ್ಕ ಎಲ್ಲ ಚೆನ್ನಾಗಿದಾರ? ದೊಡ್ಡಕ್ಕ ನಂತರ ಭಿಕ್ಷೆ ಬೇಡದೆ. ಅಮ್ಮ ತಾಯೇ. ಹೌದಾ? ಸರಿ ಕನಕ. ಬಾವ ಈಗಳಿ ಎಲ್ಲ ಒಡವೆನು ಕೊಟ್ಟಿವ್ನಿ. ಸರಿ, ನಾನಿನ್ನು ಬರ್ಲಾ? ಈಗ ತಾನೇ ಊಟ ಮಾಡಿರಿ, ಸ್ವಲ್ಪ ರೆಸ್ಟ್ ಮಾಡಿ. ನೈಟ್ ಇದು ಊಟ ರೆಡಿ ಮಾಡ್ತೀರಾ? ಅಲ್ಲ ಕಣ್ಲ, ನಿಮ್ ಬಾವ ಮೆತ್ಗೆ ದೊಡ್ಡ ಬಾವ ಒಳಕ್ ಹೋಗೋಣ ಡಿಸ್ಟರ್ಬ್ ಆಯ್ತದೆ. ಅಕ್ಕ ನಾ ಮಾಡಿರೋ ಕೆಲಸ ನೋಡಿದ್ರೆ ನನ್ ದೊಡ್ಡ ಬಾವ ನನ್ಗೆ ಅರ್ಧ ಆಸ್ತಿನೇ ಬರ್ಕೊಡ್ತಾನಲ್ವಾ? ಅಲ್ಲ ಕಿಲಾಡಿ ತಮ್ಮ ಕಣ್ಲ ನೀನು. 7ವರೆಗೆ ತುಟಿ ಒಣಗತ್ತೆ, ಏನು ಮಾಡೋಣ? ಹಾಳು ಎಣ್ಣೆ ಚಟ ಬಿಡಬೇಕು, ಕಮ್ಮಿ ಕುಡಿಯೋಣ. ದೊಡ್ಡ ಬಾವ ನಾ ಮಾಡಿರೋ ಕೆಲಸ ಹೇಳಿದ್ರೆ ನೀನ್ ನನ್ನ ತಪ್ಕೊಂಡು ಲಚ್ಕ ಪಚ್ಕ ಅಂತ ಮುತ್ಕೊಡ್ತೇಕನ. ಅಂತ ಕಿತ್ತೋದ್ ಕೆಲಸ ಏನೋ ಮಾಡಿದೆ ನೀನು? ನಿಮ್ ದೊಡ್ಡ ಬಾವನ್ ಕಂಡಿರ್ತೀವಿ. ನಮ್ಮ ಅಣ್ಣ ಏನು ಉದ್ರೋಗಿರೋ ಮೂಗ್ ಬಟ್ಟ ಪರ್ಕೆ ತಗೊಂಡ್ ಗುಡ್ಸ್ ತಕ್ಷಣ ಸಿಕ್ಬಿಡಕ್ಕೆ. ನೋಡ್ಬೇಕಾರೆ ಕಾಗ್ದಕ್ಕ ಎಬ್ಬೆಟ್ ಹೊತ್ಸಿವ್ನಿ. ನಿಜವಾಗ್ಲೂ ಹುಡುಕ್ಬಿಟ್ಟ? ಹೋಗ ಬಾವ, ನೀನೇ ಹೇಳ್ದಲ್ಲ ಹೆಸರು ಗೋವಿಂದ, ಗುಂಗುರು ಕೂದ್ಲು, ಕಾಲ್ ಕೆಳಗ್ ಕ್ರಾಕು, ಕಿವಿ ಕೆಳಗ್ ಮಚ್ಚೆ ಎಲ್ಲ ಕರೆಕ್ಟ್ ಆಗದ. ಇವಾಗ ನಮ್ಮ ಅಣ್ಣ ಎಲ್ಲಿ? ಅಲ್ಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು. ಅಣ್ಣ
ಮೈ ಬ್ರೋ. ಯಾರದು? ನಾನೇ. ನೀನು ನಿಮ್ಮಿಬ್ರಿಗೂ ಮೊದ್ಲೇ ಪರಿಚಯ ಇದೆಯಾ? ಯಾಕ ಅಣ್ಣ ತಮ್ಮ ಅಂದ್ರೆ ಒಬ್ರಿಗೊಬ್ರು ಪರಿಚಯ ಇರಕ್ಕಿಲ್ವಾ? ಯಾವಲ್ಲ ಅಣ್ಣ ನನ್ಗೆ? ನೀನೇ ಹೇಳಿಲ್ವಾ? ಬಾವ ದೊಡ್ಡ ಬಾವ ಇಲ್ಲಿ ಹೆಸರೇನು? ಗೋವಿಂದ್. ಗೋವಿಂದನ ಹೆಸರಿಗೇನು ಕರ್ನಾಟಕದಲ್ಲಿ ಬರುವ ಒಟ್ಟು 1,37,582 ಜನ ಅವ್ರೆ ಆ ಹೆಸರಲ್ಲಿ. ಗುಂಗುರು ಕೂದ್ಲು ಯಾವ್ದು ಇದಾ? ಕಾಲ್ ಕೆಳಗೆ ಕ್ರ್ಯಾಕ್ ಅದ ಕ್ರ್ಯಾಕು. ಎಲ್ಲಿ? ನಿಂತಾಗ ನೆಲದಲ್ಲಿತ್ತು. ನೆಲದಲ್ಲಿ ಕ್ರ್ಯಾಕ್ ಕಾಲಲ್ಲಿ ಇದೆ ಅಂತೀಯಲ್ಲೇ. ಬಾವ ಕಿವಿ ಕೆಳಗೆ ಮಚ್ಚೇನದ ನೋಡು. ಅದು ಮಚ್ಚಲ್ಲ, ಮಸಿ ಬೆವ್ತು ಹೋಯ್ತು. ಅಯ್ಯ ನಿನ್ನ ಕಚ್ಚಡ ಕಂತ್ರಿ ಬೆಕ್ಕರ್ ನನ್ನ ಮಗನೇ. ಬೆಳಗ್ಗೆ ನನಗೆ ಹೊಡೆದು ಇವಾಗ ನನ್ ಮನೆಗೆ ಬಂದು ಕೂತ್ಕೊಂಡಿದ್ಯಾ ನಿನ್ನ? ರೀ ಒಂದ್ ನಿಮಿಷ. ಏನೇ ಒಂದ್ ನಿಮಿಷ ಡೀಲಿಂಗ್ ಸೋನ ಹತ್ರ ಬಳಿಕ್ ಹೋಗೆ. ನಂಗೆ ಕರೆಕ್ಟಾಗಿ ಗೊತ್ತು, ಕುಂತು ಗೊತ್ತು. ಮಾಸ್ಟರ್ಸ್ ಮೆಟ್ಟು ನಂದೇನು ಜಾಗ ಬಿಡ್ಬೋ. ಅಲ್ಲ ಕಣ್, ನೀನ್ ಕತ್ತಲಿದ್ದಿದ್ ಚೈನು ಕೈಲಿದ್ದಿದ್ ಬಳೆಯಲ್ಲೇ. ರೀ ಅವಾಗ್ಲಿಂದ ಒಂದ್ ನಿಮಿಷ ಅಂತ ಕೇಳ್ದೆ, ನೀವೇ ಬಿಡ್ಲಿಲ್ಲ. ಅಂದ್ರೆ ಎಲ್ಲ ನಿಮ್ ಅಣ್ಣಂಗ್ ಬಿಚ್ಕೊಟ್ಬಿಟ್ಟೆ. ಹೇಗಿತ್ತು ಸ್ಕಿಟ್ಟು ನೋಡಿ? ಇದು ಎನರ್ಜಿ ಅಂತ ಅಂದ್ರೆ ಈಗಾಗ್ಲೇ ಬಂದು ಮುಂಗುಂಡನ ಮಾದೇವ ಅಂತ ನಿಮ್ಮೆಲ್ರು ಕುಣಿಸಿ ಹೋದಂತ ನಮ್ಮ ಮಹೇಶ್ ಅವ್ರನ್ನ ಮತ್ತೆ ಸ್ಟೇಜ್ ಮೇಲೆ ಕರೆಸ್ಬೇಕು, ಮತ್ತೆ ನೀವೆಲ್ರು ಕುಣಿಸ್ಬೇಕು ಅಂತ ನಂಗೆ ಆಸೆ ಆಗ್ತದೆ. ಸೊ ಬಲಿ ಜೋರದ ಚಪ್ಪಾಳೆ ನಮ್ಮ ಮಹೇಶ್ ಅವರಿಗೆ. ಸೊ ಇದೇ ಎನರ್ಜಿನಲ್ಲಿ ನಮ್ಮ ಮುಂದಿನ ಸ್ಕಿಟ್ ನ ನೋಡ್ಕೊಂಡು ಬಂದ್ಬೋಣ. ಹಗಲು ರಾತ್ರಿ ಆಗತ್ತೆ, ರಾತ್ರಿ ಕಳೆದು ಹಗಲಾಗತ್ತೆ, ಪ್ರಕೃತಿನಲ್ಲಿ ಕಾಲನೇ ಬದಲಾಗತ್ತೆ. ಆದ್ರೆ ಈ ಸಾಮ್ರಾಣಿ ಇದನಲ್ಲ, ಅವನಂತೂ ಬದಲಾಗದೇ ಇಲ್ಲ. ಈ ಗುಂಡ್ಲು ಪೇಟೆಯ ಗಂಡುಗಲಿ ನಮ್ಮ ಸಾಮ್ರಾಣಿ ಇವತ್ತು ಅವನು ಅದ್ಯಾರ ರಾಶಿಗೆ ಹೋಗ್ತಿದಾನೋ ನನ್ಗಂತೂ ಗೊತ್ತಿಲ್ಲ. ಅವರನ್ನ ಮಾದಪ್ಪನೇ ಕಾಪಾಡ್ಬೇಕು. ಸೊ ಕೊಡಿ ಜೋರಾದ ಚಪ್ಪಾಳೆಯೊಂದಿಗೆ ಸಾಮ್ರಾಣಿ ಅಂಡ್ ಟೀಮ್. ಮೈಸೂರು ಮಲ್ಲಿಗೆ ಎಲ್ಲ ಹೋಳಿಗೆ ಅಂಗ ಅರಳಿಸಿ ಪಂಚಾಂಗ ಹೋಲಿಸಿ ಮಲ್ಲಂಗ ಹಾಸಿ ಬಿಡುವೆ ಈ ಮೈಸೂರ ಕರೆದು ಬಿಡುವೆ. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಅಂಗಾಂಗ ಅಳಿಸಿ ಪಂಚಾಂಗ ಓದಿಸಿ ಪಲ್ಲಂಗ ಹಾಸಿ ಬಿಡುವೆ ಈ ಮೈಸೂರೇ ಬರೆದು ಬಿಡುವೆ. ಓಡ 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 ಏನೋಡ ಓಡ 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 ಯಪ್ಪ ಯಾವೂರಪ್ಪಿ? ಮೂಲಮ್ಮ ಸರ್ಕಲ್. ಮುಚ್ಕೊಂಡಿರ್ಬೇಕು. ಏನು ಅಂದ್ರೆ ಮಾತಾಡು ಮಾತಾಡು ಮಾತಾಡು. ಮಾತಾಡ ಇಲ್ಲ ಇಲ್ಲ ಮಾತಾಡು. ಮಾತಾಡಪ್ಪೆ. ಯಾರ ಹೇಳ ನಾನು? ಜಗಪ್ಪ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಗಂಡುಗಲೆ ಗಂಡುಗಲೆ ಗಂಡುಗಲೆ. ಏನ್ರಯ್ಯ, ಚಾಮರಾಜನಗರ, ದೊಡ್ಡಪೇಟೆ, ಶಿವನ ಸಮುದ್ರ, ಯಳಂದೂರು, ಗುಂಡ್ಲುಪೇಟೆಯಿಂದ ನನ್ನನ್ನ ನೋಡಕ್ಕೆ ಅಯ್ಯೋ ಇಷ್ಟು ಜನ ಎಲ್ಲ ನನ್ನ ನೋಡಕ್ ಬಂದವ್ರೆ. ನಿನ್ನ ಯಾರು ನೋಡಕ್ ಬಂತಾರೋ? ಅಲ್ಲ ನನ್ನ ನೋಡಕ್. ಇಲ್ಲಿಗೆ ಯಾವ ಕಲಾವಿದ್ರು ಬಂದ್ರು ಅವ್ರನ್ನ ಗೌರವಿಸುವಂತ ಪುಣ್ಯ ನೆಲ ಕಣಮ್ಮ ಇದು. ಆಯ್ತು ಆಯ್ತು. ಯಾಕೆ ಹೇಳು? ಯಾಕೆ? ಇಲ್ಲಿ
ಪದ್ಮಭೂಷಣ ಡಾಕ್ಟರ್ ರಾಜಣ್ಣ ಅಂತವ್ರನ್ನೇ ಕೊಡುಗೆ ಕೊಟ್ಟಂತ ಪವಿತ್ರವಾದ ಕ್ಷೇತ್ರ. ಅಲ್ಲ ಕಟ್ಟಣ, ಡಾಕ್ಟರ್ ರಾಜಣ್ಣ ಆದ್ಮೇಲೆ ಒಬ್ಬ ಮಹಾನ್ ಕಲಾವಿದನ್ನ ಸ್ಯಾಂಡಲ್ವುಡ್ಗೆ ಈ ಊರ್ ಕೊಟ್ಟು. ಹೌದಾ? ನನಗೆ ಗೊತ್ತಿಲ್ದಾರಂಗೆ. ಚಾಮರಾಜನಗರದಲ್ಲಿ ಯಾರಪ್ಪ ಅದು? ನೀವೇ. ಏನ್ ಡವ್ ಮಾಡ್ತಾವಳೆ ಇವಳೇನೋ ಇಷ್ಟು ಡವ್ ಮಾಡ್ತಾವಳೆ ಅಂತಂದ್ರೆ ಏನೋ ಸ್ಕೆಚ್ ಆಗ್ತಾವಳೆ ಅಂತಾನೆ ಅರ್ಥ. ಫಸ್ಟ್ ಎಸ್ಕೇಪ್ ಆಗ್ಬೇಕು ನಾವು. ಏನು? ಒಂದ್ ನಿಮಿಷ. ಏನು ಅದು ಏನಿಲ್ಲ ಬಿಡು. ಏನೇನು? ನಮ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಅದಕ್ಕೆ ಯಾವ್ದಾದ್ರು ಪವಿತ್ರವಾದ ಕ್ಷೇತ್ರ ಕರ್ಕೊಂಡು ಹೋಗ್ಬಿಡಿ. ಕೇತಮ್ಮಕ್ಕ, ಪವಿತ್ರವಾದ ಕ್ಷೇತ್ರ ಚಾಮರಾಜನಗರಕ್ಕಿಂತ ಪವಿತ್ರವಾದ ಕ್ಷೇತ್ರ ಬೇಕಾ ನಿನ್ಗೆ? ಬೇಕಾ? ಚಾಮರಾಜನಗರನ ಕರೆಕ್ಟ್ ಆಗಿ ನೋಡಿದ್ಯಾ ನೀನು? ನಾನ್ ಚಾಮರಾಜನಗರ ನೋಡಿಲ್ವಾ? ದಾರಿಲ್ ಬರ್ಬೇಕಾದ್ರೆ ವೆಲ್ಕಮ್ ಟು ಚಾಮರಾಜನಗರ ಅಂತ ಬರ್ದಿತ್ತು, ನಾನ್ ನೋಡ್ದೆ. ಮಕ ತಂಬಿಟ್ ಆಗ್ಬಿಡ್ಬೇಕು, ತಂಬಿಟ್. ಏನು ಚಾಮರಾಜನಗರ ಅಂತ ಬೋರ್ಡ್ ಹಾಕಿತ್ತಂತ ನೋಡ್ಕೊ ಬಂದ. ಚಾಮರಾಜನಗರದಲ್ಲಿ ಏನೇನಿದೆ ಅಂತ ನೋಡಿದ್ಯಾ? ಇಲ್ಲ ರೀ. ಹೇಳ್ತೀನಿ ಕೇಳು. ನಮ್ಮ ಭಕ್ತಾದಿಗಳು ಕಷ್ಟ ಅಂತ ಬಂದಾಗ ಅವರ ಕಷ್ಟನ ನೀಗ್ಸಕ್ಕೆ ಅಂತ ಆನೆಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ 77 ಮಲೆಯಲ್ಲಿ ನಲಿದ ಹತ್ಯೆ ಹೊಡಿತಿರುವತ್ತ ಅಪ್ಪಾಜಿ ಮಹದೇಶ್ವರ ಅವ್ರು ಇರೋಂಥ ಜಾಗ ಕಣಮ್ಮ ಇದು. ಅಷ್ಟೇ ಯಾಕೆ, ಒಂದ್ 20 ಕಿಲೋಮೀಟರ್ ಎಡದಗಡೆಗೆ ಹೋಗ್ಬಿಟ್ರೆ ಯಳಂದೂರಲ್ಲಿ ನಮ್ಮನ್ನ ಕಾಪಾಡಕ್ಕೆ ಅಂತಾನೆ ರಂಗನಾಥ ಸ್ವಾಮಿ ಅವರು ಮುಲ್ಕೊಂಡಿದ್ದಾರೆ. ಅಷ್ಟೇ ಯಾಕೆ, 40 ಕಿಲೋಮೀಟರ್ ಈ ಕಡೆಗೆ ಹೋಗ್ಬಿಟ್ರೆ ದಕ್ಷಿಣದ ಕಾಶಿ ಅಂತಾನೆ ಫೇಮಸ್ ಆಗಿರೋ ನಮ್ಮ ನಂಜುಂಡೇಶ್ವರ ಅವರು ಬರ ಭಕ್ತಾದಿಗಳ ಪಾಪನೆಲ್ಲ ಹಂಗೆ ತೊಳೆದು ಬಿಡ್ತಾರೆ. ಅಷ್ಟೇ ಯಾಕೆ, ಆ ಕಡೆ ಗುಂಡ್ಲುಪೇಟೆ ಸೈಡ್ ಏನಾರ ಹೋಗ್ಬಿಟ್ರೆ ನೀನು ವನ್ಯ ಜೀವಿಗಳನ್ನ ಕಾಪಾಡಕ್ಕೆ ಅಂತಾನೆ ನಮ್ಮ ಗೋಪಾಲ ಸ್ವಾಮಿ ಅವರು ಇದ್ಬಿಟ್ಟಿದ್ದಾರೆ ಅಲ್ಲಿ. ಇಷ್ಟೆಲ್ಲ ಪವಿತ್ರವಾದ ಕ್ಷೇತ್ರಗಳನ್ನ ಸುತ್ತಾಡ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಆ ಕಡೆ ತಿರುಗಿ ನೋಡಿದ್ರೆ ಹಚ್ಚ ಹಸಿರಿನಿಂದ ನಮ್ಮ ಬಂಡೀಪುರ ಉದ್ಯಾನವನ ಕೈ ಬೀಸಿ ಕರೀತಾ ಇರತ್ತೆ. ಎಲ್ಲ ಊರಲ್ಲೂ ಚಳಿ ಅಂತಂದ್ರೆ ಬೆಡ್ಶೀಟ್ ಒದ್ಕೋತಾರೆ, ಚಾಮರಾಜನಗರದಲ್ಲಿ ಚಳಿ ಅಂತಂದ್ರೆ ಬೆಟ್ಟಗಳನ್ನೇ ಒದ್ಕೋತಾರೆ ಕಣೆ. ಇಂಥ ಪವಿತ್ರವಾದ ಸ್ಥಳದಲ್ಲಿ ಹುಟ್ಟಿರೋ ಗುಂಡ್ಲುಪೇಟೆ ವಣ್ಣ ನೋಡ್ಲಿ ಗಂಡುಗಲೆ ಗಂಡುಗಲೆ ಗಂಡುಗಲೆ. ಇಷ್ಟೆಲ್ಲ ಪವಿತ್ರವಾದ ಕ್ಷೇತ್ರ ಬಿಟ್ಬಿಟ್ಟು ಎಲ್ಗ ಹೋಯ್ತಾಳಂತೆ. ಇವಾಗ ಎಲ್ಗೋಗ್ಬೇಕು ಇವಾಗ? ಈಗ ನಾನು ಹನಿಮೂನ್ಗೆ ಅಂತ ಹೋಗ್ಬೇಕು, ನನ್ನ ಕರ್ಕೊಂಡು ಹೋಗಿ. ಎಲ್ಲಿಗೆ? ಇಷ್ಟೆಲ್ಲ ಸುತ್ತಾಡ್ಕೊಂಡು ಊಟಿಗೆ ಹೋಗ್ಬಿಡೋಣ. ನನ್ಗೆ ನಿನ್ ಜೊತೆ ಊಟಿಗೆ ಬರಕ್ ಇಷ್ಟ ಇಲ್ಲ. ಯಾಕ್ರೆ? ಹಿಮಾಲಯ ಪರ್ವತದ ತುತ್ತ ತುದಿಯಲ್ಲಿ ನಿಂತ್ಕೊಂಡು ಧ್ಯಾನ ಮಾಡ್ಬೇಕು ಅನ್ಕೊಂಡಿದ್ದೀನಿ ಕಣೆ. ಯಾಕೆ? ಅಲ್ಲಿ ತಣ್ಣನೆಯ ಪ್ರದೇಶ ಇರುತ್ತೆ ಅಂತನಾ? ಅಲ್ಲ, ನನ್ನ ಜೀವನದ ಕೊನೆಯ ದಿನ ಅದೇ. ಅಲ್ಲಿ ನಿಂತ್ಕೊಂಡು ನಾದಮಯ ಅಂತ ಹಾಡೇಳಿ ಸತ್ತೋಗ್ಬಿಡೋಣ ಅಂತ. ಯಾಕೆ ನಿಮ್ಗೆ ಈ ಮನೆ ಇಷ್ಟ ಆಗ್ತಾ ಇಲ್ವಾ? ಮನೆ ಇಷ್ಟ ಆಗ್ತಾ ಇದೆ, ಮನೇಲಿರೋದು ಕೆಲವು ಇಷ್ಟ ಆಗ್ತಾ ಇಲ್ಲ. ಹೌದಾ? ಅದ್ಯಾವ್ದಂತ ಹೇಳಿ, ನಾನು ಎತ್ತಿ ಎಸೆದ್ಬಿಡ್ತೀನಿ. ಆಗಲ್ಲ ಆಗಲ್ಲ ಆಗಲ್ಲ. ಯಾಕೆ 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 ಆಗಲ್ಲ ಮಹಾಜನ್ಗಳ, ಅದು ಒಂದ್ಸತಿ ಅಂಟಿಕೊಬಿಟ್ರೆ ಸಾಕು, ಎಷ್ಟೇ ಸತಿ ತೊಲಗಿಸಿದ್ರು ತೊಲಗದೇ ಇಲ್ಲ ಅದು. ಅದೇನ್ ಮಾತಾಡ್ತಿರೋ ಈ ಗಂಡಸ್ರು, ಒಂದು ಅರ್ಥ ಆಗಲ್ಲ ಕಣಪ್ಪ. ನಿಮ್ ಆಲೋಚನೆ ಅರ್ಥ ಆಗಲ್ಲ, ನೀವು ಮಾತಾಡ್ದೋ ಅರ್ಥ ಆಗಲ್ಲ ಏನೋ. ಮಹಾಜನ್ಗಳೇ,
ಇವ್ರಿಗೆಲ್ಲ ಅರ್ಥ ಆಗುತ್ತೆ. ಅರ್ಥ ಆಗದೆ ಇರೋ ತರ ನಾಟಕ ಆಡ್ತಾರೆ ಈ ಹೆಣ್ಣು ಮಕ್ಕಳು. ಈ ಸಿನಿಮಾದಲ್ಲಿ ಕೊಡ್ತಾರಲ್ಲ ಅವಾರ್ಡ್ಸು, ಅದನ್ನೇನಾದ್ರೂ ಹೆಣ್ತಿದ್ರು ಕೊಡಂಗಿದ್ದಿದ್ರೆ ಮನೆಗಳಿಗೆ ಸುಮಾರು ಒಂದು 50 ಅವಾರ್ಡ್ ಕೊಡ್ಬೇಕಾಗ್ತಾ ಇತ್ತು. ಉತ್ತಮ ಕೋಪ, ಉತ್ತಮ ಸ್ಯಾಡಿಸಮ್, ಉತ್ತಮ ಸೈಕೋಯಿಸಮ್. ಬಂದು ಬಿಟ್ಟಳು ಒಬ್ಬ. ಇದಕ್ಕೆ ಇದಕ್ಕೆ ಅದು ಹಾ. ಪೊರ್ಕೆ ಮುರಿದೋಗ್ಬಿಟ್ಟದೆ. ನಾವು ಗಂಡು ಮಕ್ಳು ರೋಜ್ ಕೊಡಕ್ ಹೋಯ್ತಿವಿ, ಹೆಣ್ಮಕ್ಳು ಪರ್ಕೆ ಎತ್ಕೊ ಬರ್ತಾರಲ್ಲಪ್ಪ ಹೊಡೆಯಕ್ಕೆ. ಅದು ಮುರಿದೋಗಿದ್ರೆ ನಾ ಏನ್ ಮಾಡೋಣ? ಅಲ್ಲ ಹೊಸ ತಗೊಬರೋಣ ಬನ್ನಿ. ಅದನ್ನ ನನಗೆ ಯಾಕೆ ಕೇಳ್ತಾ ಇದೀಯಾ? ನಿಮಗ್ ಹೇಳ್ದೆ ನಾನು ಯಾವ ಕೆಲ್ಸ ಮಾಡಿದೀನ್ರಿ? ನನಗೆ ಹೇಳ್ದೆ ಯಾವ ಕೆಲ್ಸನೂ ಮಾಡಿಲ್ಲ. ಇಲ್ಲಿಗ್ ಬರ್ಬೇಕು ಅಂದ್ರೆ ನಿಮ್ಮನ್ ಕೇಳ್ಬಿಟ್ಟೆ ನಾ ಬಂದಿದ್ದು. ನಿಮ್ಮ ಊರಾಣೆಗುವೆ ನಿಮ್ಮ ಊರಾಣಿಗುವೆ 15,000 ರೂಪಾಯಿ ಸೀರೆ ತಗೊಂಡ್ಲು ನೆನ್ನೆ. ಇಡೀ ಊರಿಗೆ ತೋರಿಸ್ಕೊ ಬಂದ್ಬಿಟ್ಟು ಆಮೇಲೆ ನನ್ಗೆ ರೀ ಚೆನ್ನಾಗಿದೀಯಾ ಅಂದ್ಲು. 50 ಗ್ರಾಮ್ ಚಿನ್ನ ತಗೊಂಡೆ, ಇಡೀ ಚಾಮರಾಜನಗರಕ್ಕೆ ತೋರಿಸ್ಬಿಟ್ಟು ಆಮೇಲೆ ರೇ ಚೆನ್ನಾಗಿದೀಯಾ ಅಂತಂದೆ. ಅಲ್ಲ ಕಣೆ, ಇಷ್ಟು ದೊಡ್ಡದನ್ನ ಗಂಡು ಮಕ್ಕಳಿಗೆ ಕೇಳಲ್ಲ ನೀವು. ಈ ಪೊರ್ಕೆ, ಚಂಬು, ದಾರ, ಸೂಜಿ, ಈ ಸಣ್ಣ ಸಣ್ಣದ್ ಯಾಕೆ ಕೇಳ್ತೀರಾ? ಅಯ್ಯೋ ಒಲೆ ಮೇಲೆ ಹಾಲಿಟ್ಟಿದೆ, ಉಕ್ಕಿ ಹರಿತಾ ಇದೆ. ಹೌದಾ? ಬೆಂಕಿನೇ ಹಚ್ಚಿಲ್ಲ. ಬೆಂಕಿ ಹಚ್ಬಿಟ್ಟು ಬರ್ತೀನಿ ಇರಿ. ನೋಡಿದ್ರ ಮಹಾಜನ್ಗಳೇ ಇವಳು ಪರ್ಫಾರ್ಮೆನ್ಸು ನೋಡಿದ್ರ? ಚಲನಚಿತ್ರ ರಂಗದಲ್ಲಿ ಸರ್ಚ್ ಮಾಡಿದ್ರೆ ಬೆಸ್ಟ್ ಆಕ್ಟರ್ ಅಂತ ಕೆಲವರು ಸಿಗ್ತಾರೆ. ಅಡುಗೆ ಮನೆಗಳಲ್ಲಿ ಸರ್ಚ್ ಮಾಡ್ಬಿಟ್ರೆ ಇಂಥ ಹೆಂಡ್ತಿದ್ರು 1000 ಜನ ಸಿಕ್ಬಿಡ್ತಾರೆ ಮಹಾಜನ್ಗಳೇ. ಈ ಆಕ್ಟಿಂಗ್ ನ ಗಂಡು ಮಕ್ಕಳು ನೋಡಕ್ಕಾಗದೆ, ಅದೇನು ಅಂತ ಕೇಳಕ್ಕಾಗದೆ ಎಷ್ಟೋ ಜನ ಗಂಡು ಮಕ್ಕಳು ಕೈ ಕಟ್ಕೊಂಡು ಮುಖನ ಕ್ವಶನ್ ಮಾರ್ಕ್ ಮಾಡ್ಕೊಂಡು ಆಕಾಶ ನೋಡ್ತಾವ್ರೆ. ಆಕಾಶ ಉಡ 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 ಮಾದೇಶ, ಉಡ 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 ಸಾಂಬ್ರಾಣಿ, ಕಬಡ್ಡಿ ಕಬಡ್ಡಿ ಕಾರ, ಕಪ್ಪಿನ ತಲ್ಕೀರ, ಒತ್ಕೊಂಡು ಯಾರ ಮಾದೇಶ. ಮಾದೇಶ ಈಸ್ ಕಮ್ ಬ್ಯಾಕ್, ಕಮ್ ಬ್ಯಾಕ್, ಕಮ್ ಬ್ಯಾಕ್. ಅಲ್ಲ ಕಣ, ಕಂಗ್ರಾಚುಲೇಷನ್ ಹೇಳೋ, ಕೈಯಲ್ಲಿ ಸೀಲ್ಡ್ ಅದೇ ತಾನೇ. ಏನ್ ಕಿತ್ತಾಕಿದ್ಯಾ ಅಂತ ಮೊದ್ಲು ಹೇಳು, ಆಮೇಲೆ ನೀನ್ ಕಂಗ್ರಾಚುಲೇಷನ್ ಹೇಳ್ತೀನಿ. ಈ ಚಾಮರಾಜನಗರ ಜನತೆ ಎಲ್ಲ ಸೇರ್ಕೊಬಿಟ್ಟು ನಂಗೂ ನನ್ನ ಹೆಂಡತಿಗೂ ಆದರ್ಶ ದಂಪತಿಗಳು ಅಂತ ಅವಾರ್ಡ್ ಕೊಟ್ಬಿಟ್ಟವ್ರಿ. ಯಪ್ಪ, ನೀವು ಕೊಡ್ಸೋದ್ರ ಇವನಿಗೆ? ಅಲ್ಲ ಕಳ, ನಿನ್ ಹೆಂಡತಿ ಗುಜರಾತ್ ಅಲ್ಲ ಅವಳೆ, ನೀ ನೋಡಿದ್ರೆ ಚಾಮರಾಜನಗರದಲ್ಲಿ ಇದೆಯಾ? ಕ್ಯಾಲೆಂಡರ್ ಅಲ್ಲಿ ದಿನಗಳು ನೋಡ್ಕೊಂಡು ಸಂಸಾರ ಮಾಡ ನಿನಗೆ ಕೊಡ್ಬೇಕಣ. ಯಾಕಣ ಬಂದ್ಬಿಡು. ಅಲ್ಲ, ಗುಜರಾತ್ ಅಲ್ಲಿರೋ ನನ್ನ ಹೆಂಡತಿಗೆ ಮಕ್ಕಳೇ ಆಗ್ಯದಂತೆ, ನಂಗೊಂದು ಅವಾರ್ಡ್ ಕೊಡ್ಬಾರ್ದ ಸಹ? ನೀನ್ ಹೆಂಡತಿಗೆ ಮಕ್ಕಳಾಗಿದ್ದಾವ? ಅಯ್ಯೋ ನನ್ನ ಮಗನೇ, ನೀನ್ ಹೆಂಡತಿನ ಕರ್ಕ ಬಂದ್ ಜೊತೆಲಿ ಸಂಸಾರ ಮಾಡು. ಅವಾಗ ಗ್ರೈಂಡರ್ ಯಾರು, ಅದ್ರೊಳಗಡೆ ಹಾಕ ರುಬ್ಬಿಸ್ಕೊಳ್ಳೋ ಹಿಟ್ಟು ಯಾರು ಅಂತ ಗೊತ್ತಾಯ್ತದೆ. ಅಯ್ಯೋ ಯಾವನ ನೀನು ಲೇ, ಏನೋ ಇಷ್ಟು ಉದ್ದ ಅವಾರ್ಡ್ ಕೊಟ್ಬಿಟ್ರಂತೆ, ಇದನ್ನೇ ಹೇಳಕ್ ಬಂದ್. ಯಾವಾಗ ನೋಡ್ರು ಬೈತಾನೆ ಇರ್ತಾನೆ. ಛೇ ಮಾದೇಶ್ವರ, ಏನೋ ಐ ಲವ್ ಯು. ಇಲ್ಲೂ ತೋರ್ಸ ಕೋಪನ. ಗುಜರಾತ್ ಅಲ್ಲಿ ನಿನ್ ಹೆಂಡತಿ ಅವಳಲ್ಲ, ಅವಳು ಏನ್ ಮಾಡ್ತಾವಳೆ ಅಂತ ನೋಡ್ಕೊ ಬಂದ್ ತೋರ್ಸು ಹೋಗು. ಸಾರ್ ಪಾಪ ಅವನ್ ನೋವ್ನ ಅವನೇ ನುಂಗ್ಕೊಂಡು ಹೋಗ್ಬಿಟ್ಟ. ಪಾಪ ಅವನ್ ನೋವ್ನ ಕೊನೆಗೂ ಹೊರಗಾಕ್ಬಿಟ್ಟ. ಸಾರ್, ಗಂಡ ಹೆಂಡತಿ ಜೊತೆಗಿದ್ರೆ ಗುರು ಸಾರ್, ಯಾವುದೇ ಕಾರಣಕ್ಕೂ ನಮ್ಗೆ ಅವಾರ್ಡ್ ಬರಲ್ಲ. ಇದು 99% ಕರೆಕ್ಟು. 99 ಅಲ್ಲ, 100% ಕರೆಕ್ಟು. ಅಣ್ಣ, ವಿಷಯ ಗೊತ್ತಾಯ್ತಾ? ಗೊತ್ತಾಯ್ತು ಕಂತ ಅಕ್ಕೋ. ಏನೋ ನಿನ್ ಹೆಂಡತಿ ನನ್ ಮನೆಗ್ ಬಂದಿದ್ಲು, ಸಕ್ಕರೆ ಇಸ್ಕೊಳಕ್ಕೆ ಕಣಪ್ಪ.
ಅದಲ್ಲ ಕಣಣ್ಣ, ಇನ್ನೊಂದ್ ವಿಷಯ ಗೊತ್ತಾಯ್ತಾ? ಹೇಳ್ಕಂತಕ್ಕೋ. ನಾಳೆ ನಮ್ಮ ಮನೇಲಿ ಗೌರಿ ವ್ರತ ಮಾಡ್ತಾ ಇದ್ದೀನಿ, ನೀನ್ ಬಂದ್ಬಿಡು. ಗೌರಿ ವ್ರತ ಮಾಡ್ತಾನ. ಲೇ, ಗೌರಿ ವ್ರತ ಮಾಡ್ಬೇಕಾಗಿರೋದು ಗಂಡ ಚೆನ್ನಾಗಿರ್ಲಿ ಅಂತ ಹೆಣ್ಮಕ್ಳು ಕಣ. ನೀನ್ ಯಾಕೋ ಮಾಡ್ತಿದ್ಯಾ? ನೀನ್ ಇನ್ನು ಯಾವ ಕಾಲದಲ್ಲಿ ಇದೀಯಾ ಸಾಮ್ರಾಣಿ? ಮೊನ್ನೆ ನಂಜನಗೂಡು ಹೊಳೆ ತುಂಬಿ ಕೊಳೆ ಕೊಚ್ಕೊಂಡು ಹೋದಾಗ ನಮ್ಮ ಆಸ್ತಿ ಜೊತೆ ನಮ್ಮ ಆಚಾರಗಳು ಕೊಚ್ಕೊಂಡು ಹೋಗ್ಬಿಟ್ಟು ಸಾಮ್ರಾಣಿ. ಯಾಕೆ ಕೋಪ ಮಾಡ್ಕೊಂತೀಯ ಸಾಮ್ರಾಣಿ? ನಾಳೆ ನೀನು ವ್ರತ ಮಾಡಿ ಸೀತಾರಾಮು ಬಾ ಅಂತ ಕರೆದ್ರೆ ನಾನು ಬರಲ್ವಾ? ನಾನ್ ಯಾಕೆ ಬರೋಣ? ನಾನ್ ಯಾಕೆ ವ್ರತ ಮಾಡೋಣ? ಮಾಡಕ್ಕೆ ಅಂತ ನನ್ನ ಹೆಂಡತಿ ಅವಳೆ, ನಾಯಿನೇ ಮಾಡ್ಬೇಕಷ್ಟೇ. ನನ್ನ ಚಾಮರಾಜನಗರ ಮುತ್ತಣ್ಣ ಕರೆದಾಗೂ ನಾನು ಹಿಂಗೆ ಹೇಳ್ದೆ. ಈಗ ನಾನು ಮಾಡ್ತಾ ಇಲ್ವಾ? ಏಯ್ ನನ್ನ ಮಕ್ಳ, ಈ ಹೆಂಡತಿದಿರು ಡಿಸೈಡ್ ಆಗಕ್ಕಿಂತ ಮುಂಚೆಗೆ ಈ ನನ್ನ ಮಕ್ಳೇ ಡಿಸೈಡ್ ಆಗ್ಬಿಟ್ಟು ಅವ್ರು ಮಾಡೋ ಹಬ್ಬಗಳು, ಆಚಾರಗಳು, ವಿಚಾರಗಳು ಎಲ್ಲಾನು ಮಾಡ್ತಾ ಇರ್ತಾರೆ. ನೀನೇನೇ ಹೇಳು ಸಾಮ್ರಾಣಿ, ನಿಮ್ಗೊಂದು ವಿಷಯ ಗೊತ್ತಾ? ಏನು? ನಾನು ಎಷ್ಟು ಹೇಳಿದ್ರೆ ನೀನ್ ಬರ್ತೀಯ ಬಿಡು. ಅಲ್ಲ, ಇವನು ಗಂಡ ಆದ್ಮೇಲೆ ಸೊತ್ತೋಗವನೆ ಅನ್ಕೊಂಡಿದ್ದೆ, ಇವನು ಗಂಡಸಾಗೆ ಸೊತ್ತೋಗ್ಬಿಟ್ಟವನು ಇವನು. ಕರ್ಮ. ಗಂಟ್ಲಿಗೆ ಏನಾರ ಸಿಗಾಕೊಂಡಿದ್ದದ? ಇಲ್ಲಪ್ಪ. ಸಿಗಾಕೊಂಡಿದ್ರು ಉಗಿದ್ ಬಿಡೋತಕ್ಕೆ. ಇಲ್ಲ 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 ಇಲ್ಲ. ಏನ್ ಹೇಳು? ಈ ಹಣೆ ಬೊಟ್ಟು ನನಗ್ ಚೆನ್ನಾಗ್ ಕಾಣಿಸ್ತಿದ್ಯಾ ಅಂತ ನೋಡ್ತಾ ಇದ್ದೀನಿ. ನೋಡಿದ್ರ ಮಹಾಜನಗಳ ಇವಳು ಆಕ್ಟಿಂಗ್ ನ. ಲೇ, ಹಣೆಬೋಟ್ ಚೆನ್ನಾಗಿದ್ಯಾ ಅಂತ ನೋಡ್ಕತ್ತೀರ, ಕೈ ಬಳೆ ಚೆನ್ನಾಗಿದ್ಯಾ ಅಂತ ನೋಡ್ಕತ್ತೀರ, ಕಾಲುಂಗ್ರ ಚೆನ್ನಾಗಿದ್ಯಾ ಅಂತ ನೋಡ್ಕತ್ತೀರ, ತಲೆಗೆ ಹೂ ಚೆನ್ನಾಗಿದ್ಯಾ ಅಂತ ನೋಡ್ಕತ್ತೀರ. ಇಷ್ಟು ಸೌಭಾಗ್ಯನ ಒದಗಿಸೋ ಈ ಗಂಡು ಮಕ್ಕಳನ್ನ ಯಾಕೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ನೀವು? ಯಾಕೆ ಏನ್ ಹಿಂಗ್ ಮಾತಾಡ್ತೀರಾ? ನಾವು ನಿಮಗೋಸ್ಕರ ಎಷ್ಟು ತ್ಯಾಗ ಮಾಡ್ತೀವಿ ಅಂತ ಗೊತ್ತಾ? ಏನ್ ತ್ಯಾಗ ಮಾಡ್ದೆ? ಅಲ್ಲ, ನೀವ್ ಚೆನ್ನಾಗಿರ್ಲಿ ಅಂತ ನಾನ್ ಬೆಳಗ್ಗೆ 5 ಗಂಟೆಗೆ ಎದ್ದು ಪೂಜೆ ಮಾಡ್ತೀನಿ. ಮಧ್ಯಾಹ್ನ ಆಗ್ತಿದಂಗೆ ಅಯ್ಯೋ ನಮ್ಮ ಯಜಮಾನ್ರ ಆಫೀಸಲ್ಲಿ ತಿಂಡಿ ತಿಂದ್ರೋ, ಊಟ ಮಾಡಿದ್ರೋ ಇಲ್ವೋ ಅಂತ ಯೋಚನೆ ಮಾಡಿ ಮಾಡಿ ನಾನ್ ಊಟ ಮಾಡೋದನ್ನ ಮರ್ತೋಗ್ತೀನಿ. ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾವಳೆ ಮಹಾಜನಗಳೇ. ಇದನ್ನ ಮಾತ್ರ ನಾವು ಒಪ್ಕೊಳ್ಳಲ್ಲ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಊಟ ಮಾಡಿದ್ರೋ ಇಲ್ವೋ ಅಂತ ಯೋಚನೆ ಮಾಡ್ಬಿಟ್ಟು ಊಟ ಬಿಡಲ್ಲ. ಬೆಳಗ್ಗೆ ಎದ್ದು ಸಂಜೆ ತನಕ ಧಾರಾವಾಹಿ ನೋಡಿ 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 ಅದೇ ಗುಂಗಲ್ಲಿ ಊಟ ಬಿಡ್ತಾರೆ. ಕರೆಕ್ಟ್. ಇದು 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 ನಿಜ. ಹಲೋ ಹಾಗಲ್ಲ. ಹಗಲೆಲ್ಲ ಕೆಲ್ಸದೊಳಾಗಿ ರಾತ್ರಿ ಎಲ್ಲ ನಿಮ್ಮೊಳಾಗಿ ನಾವೆಷ್ಟು ಸೇವೆ ಮಾಡ್ತೀವಂತ ಗೊತ್ತಾ ನಿಮಗೆ? ಪ್ರಪಂಚದಲ್ಲಿ ಕಂಪ್ಯೂಟರ್ಗಳು ಮಾಡೋ ಸೇವೆಗಿಂತ ಈ ಹೆಣ್ಮಕ್ಳು ಮಾಡೋ ಸೇವೆನೇ ಹೆಚ್ಚು ಅಲ್ವಾ ರಚ್ಚು? ಇದು ಹೆಣ್ಣು ಹುಲಿ ಸಿರಿಗುಂಡಿನಂತ ಹೆಣ್ಣು ಇವಳು, ನಮ್ಮೂರ ಮಣ್ಣಿನ ಮಗಳು. ಸುಮ್ಮನಿದ್ರೆ ಮೌನ ಗೌರಿ, ಸಿಟ್ಟು ಬಂದ್ರೆ ಸಿಡಿಲ ಮರಿಲ್ಲೇ ಹೇಳ್ರಲ್ಲೇ. ಗೊತ್ತಾ? ತಿಳ್ಕೊಳ್ಳಿ ಈಗ್ಲಾದ್ರು. ಏನ್ ಮಹಾಜನಗಳೇ, ಏನೇನೋ ಡೈಲಾಗ್ ಹೊಳಿತಾಳ. ಅವಳು ಮಾತು ಕೇಳ್ತಾ ಇದ್ದೀರಲ್ಲ ನೀವೇ. ಸುಮ್ನೆ ನೀವು. ಏನು? ನಾನ್ ನಿಮ್ಮ ಹತ್ರ ಮಾತಾಡ್ತೀನಿ, ನೀವು ಅಲ್ಲೇನ್ ಮಾತಾಡ್ತಿದ್ದೀರಾ? ಗಂಡು ಮಕ್ಕಳು ನೋವನ್ನ ಗಂಡು ಮಕ್ಳ ಹತ್ರನೇ ಹೇಳ್ಕೋಬೇಕು ಕಣೆ. ಸರ್, ಮೊದ್ಲು ತಾಯಿ ಮೊಡ್ಲಲ್ಲಿ ಮಲ್ಕೊಂಡ್ರೆ ಎದೆ ಭಾರ ಕಮ್ಮಿ ಆಗೋದು. ಇವಾಗ ಹೆಂಡತಿ ಮೊಡ್ಲಲ್ಲಿ ಮಲ್ಕೊಂಡ್ರೆ ಎದೆ ಭಾರ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗೋಯ್ತೈತೆ ಸರ್. ಇಂಥ ಪರಿಸ್ಥಿತಿ ನಮ್ ಗಂಡು ಮಕ್ಕಳದು. ಹಲೋ, ಬರೀ ಮಾತಾಗ್ ಮಾತು, ಕೌಂಟ್ರು ನಿನಗಷ್ಟೇ ಕೊಡಕ್ ಬರೋದು, ಬೇರೇನು ಪ್ರಯೋಜನ ಅಲ್ಲ, ವೇಸ್ಟ್. ಅಲ್ಲ, ನಾನೇನು ಪ್ರಯೋಜನ ಇಲ್ಲ ಅಂದಿದ್ರೆ ನಂತರ ನಿನಗೆ 4 ಮಕ್ಕಳೇ ಹುಟ್ಟುತ್ತಾ ಇರ್ಲಿಲ್ಲ. ಬಾ ನಡಿ ಬಾ. ನಮ್ ಕಡೆ ಮುಟ್ಬೇಡ ಅಂತಂದ್ರೆ ಅಂತ ನಡಿ. ಲೇ ಬರ್ರೋ, ಇವತ್ತು ತುಳಸಿ ಹಬ್ಬ, ತುಳಸಿ ಪೂಜೆ ಮಾಡೋಣ ಬರ್ರೋ. ಮಂಗಳವಾರ ದಿನ ಅಂಗಳವ ತರಿಸಿ ಹೂವಣ್ಣು ಕಾಯಿ ತರುವೆವೋ, ಹೂವಣ್ಣು ಕಾಯಿ ತರುವೆವೋ. ಮರವ್ವ ಎಲ್ಲು ಕಾಣೆ ಮರವ್ವನ ತೇಳು, ಎಲ್ಲು ಕಾಣೆ ಎಲ್ಲು ಕಾಣೆ ಮರವ್ವನ. ಸಾಮ್ರಾಣೆ, ಪೂಜೆಗೆ ಬಂದ್ಬಿಟ್ಟಿದ್ಯಾ? ಅಯ್ಯೋ ನೀ ಅದೇನ್ ಕತೆ ಕಂತಕ್ಕೋ. ಏನ್ಲ ಮಾಡ್ತಾ ಇದೀಯಾ? ಕಣ್ಣಿಗೆ ದೊಣ್ಣೆ ಮೆಣಸಿನ ಕಟ್ಕೊಂಡಿದೀಯಾ? ತುಳಸಿ ಪೂಜೆ ಮಾಡ್ತಾ ಇದ್ದೀನಿ. ಅಯ್ಯೋ ನಾಯಿ ನನ್ನ ಮಗನೇ,
ತುಳಸಿ ಪೂಜೆ ಮಾಡ್ಬೇಕಾಗಿರೋದು ಹೆಣ್ಣು ಮಕ್ಕಳು ಕಣೋ. ಇನ್ನು ಯಾವ ಕಾಲದಲ್ಲಿ ಇದೆಯಾ ಸಾಮ್ರಾಣಿ? ಮೊನ್ನೆ ನೋಟ್ ಚೇಂಜ್ ಆದಾಗ ನಮ್ಮ ಗಂಡು ಮಕ್ಕಳ ಜೀವನನು ಚೇಂಜ್ ಆಗ್ಬಿಡ್ತು ಸಾಮ್ರಾಣಿ. ಬಂಡೀಪುರ ಕಾಡಲ್ಲಿ ಪ್ರಾಣಿಗಳು ಸಂತತಿ ನಶಿಸಿ ಹೋದಂಗೆ ನಾಡಲ್ಲಿ ಗಂಡು ಮಕ್ಕಳ ಸಂತತಿನೂ ನಶಿಸಿ ಹೋಗ್ತಾ ಇದೆ ಸಾಮ್ರಾಣಿ. ಲೇ, ಪ್ರಾಣಿಗಳು ನಶಿಸಿ ಹೋಗ್ತಾ ಇರಂಗೆ ಪ್ರಾಣಿ ದಯಾ ಸಂಘದವ್ರು ಕಾಪಾಡ್ತಾರೆ. ಗಂಡು ಮಕ್ಕಳು ನಶಿಸಿ ಹೋಗ್ತಾ ಇರಂಗೆ ಕಾಪಾಡಕ್ಕೆ ಅಂತ ಒಬ್ಬ ಇದ್ದಾನೆ ಕಣ. ಯಾವನವನು? ನಾನೇ. ಆನು ಸುಮ್ಮನೆ ಹೇಳ್ತಾರ ಜೋಲ್ಚಕ್ಕ ಅಂತ. ಅಲ್ಲ ಕಣ, ಏನೋ ಬಂದಿರೋದು ನಿಂಗೆ. ಈ ಗಂಡ ಹೆಂಡತಿ ಸಂಸಾರ ಅನ್ನೋ ಯುದ್ಧದಲ್ಲಿ ಕೊನೆ ತನಕ ಹೊಡೆದಾಡ್ಬೇಕು. ಹೊಡೆದಾಡಿ ಗಂಡೆ ಗೆಲ್ಬೇಕು, ಅದು ನಿಯಮ. ಮಧ್ಯದಲ್ಲೇ ಡ್ರಾಪ್ ಆಗೋದಲ್ಲ. ಆ ಬಾರ್ಡರ್ ಯುದ್ಧ ಮಾಡ್ಬೋದು ಸಾಮ್ರಾಣಿ, ಹೆಂಡತಿ ಮುಂದೆ ಯುದ್ಧ ಮಾಡಕ್ಕಾಗಲ್ಲ. ಅದಕ್ಕೆ ಮಿಡ್ಲ್ ಡ್ರಾಪ್ ಆಗ್ಬಿಟ್ಟೆ. ಅದೇನ್ ಚಂದ ಕುಟ್ಬಿಟ್ಟು ಯಾಕಂತ ತಕ್ಕೋ. ಅಲ್ಲ ಕಣೋ ನಾಯಿ ನನ್ನ ಮಗನೇ, ಒಂದು ಉಳುದಿಂದ ಒಂದು ಗಿಡ ಹಾಳಾಯ್ತು ಅಂದಂಗೆ ನಿನ್ನಂತ ಉಳುದಿಂದ ನಮ್ ಗಂಡು ಸಂತತಿನೇ ಹಾಳಾಗ್ತಾ ಇದೆಯಲ್ಲ. ಇವ್ರು ಹೇಳ್ತಾರೆ ನೀವು ಆಡ್ರ ಎಲ್ಲೋ ಕಾಣೆ ಎಲ್ಲೂ ಕಾಣೆ ಅಂತೆ. ಎಲ್ಲೂ ಕಾಣೆ ಏನು ಅಂದ್ರೆ ಏನೋ ಏನ್ ಮಾಡ್ತಾ ಇದ್ದೀರಾ ಅಂದೆ. ಒಂದು ಹುಳ ಬಂದು ಇಲ್ಲಿ ತುಳಿತಾಯ್ತು, ಒದ್ದು ಕಳಿಸ್ತೆ. ಅಯ್ಯೋ ಹಾಳಾಗ್ ಹೋಗ್ಲಿ ಬಿಡಿ. ಹಾ. ನಿಮ್ ತಲೆಯಲ್ಲಿ ಸಿಕ್ಕಾಪಟ್ಟೆ ಏನಾಗ್ಬಿಟ್ಟಿದೆ. ಬನ್ನಿ ತೆಗಿತೀನಿ, ಬನ್ನಿ ಬನ್ನಿ ಬನ್ನಿ. ನನ್ನ ತಲೆಯಲ್ಲಿ ಏನಾಗಿರೋದಿರ್ಲಿ, ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ಹೇಳು. ಅದು ಹಾ. ಏನಿಲ್ಲ. ಹಾ. ಹೆಂಗ್ ಹೇಳೋದು? ಏನು ಇಲ್ಲ ಅಂದ್ರೆ ಒಳಿಕ್ ಹೋಗಿ ಅಲ್ಲ ಅಲ್ಲ, ಹೇಳ್ತೀನಿ ಹೇಳ್ತೀನಿ. ಹೇಳು. ನಮ್ಮ ಅಪ್ಪಂಗೆ ಹಾ. ಗಾಡಿ ಬೇಕಂತೆ, ತಕೊಡು. ಕಾಸ್ ಬೇಕಂತೆ, ಕೊಡು. ನೀವು ಕೊಡ್ಬೇಕಂತೆ. ಯಾಕೆ ಯಾಕೆ ಅಂತ ಅಲ್ಲ. ಏನ್ ತಲೆಕೆಟ್ಟೋಗಿದೆ ನಿಮ್ಮ ಅಪ್ಪನ್ಗೆ? ಚಡ್ಡ ಹತ್ತ ವಯಸ್ಸಲ್ಲಿ ಗಾಡಿ ಹತ್ತ ಆಸೆ ಯಾಕೆ ನಿಮ್ಮ ಅಪ್ಪನ್ಗೆ? ಅಯ್ಯೋ ಇಲ್ಲಿ ನೋಡಕ್ಕ, ಪಾಪ ನಮ್ಮಪ್ಪಂಗೆ ಮಗನೂ ಇವ್ರೆ ಅಳಿಯನೂ ಇವ್ರೆ, ಇನ್ ಯಾರನ್ನ ಕೇಳ್ಬೇಕು? ಅಯ್ಯೋ ಇದೊಂದು ಡೈಲಾಗ್ ಚೆನ್ನಾಗಿ ಹಿಡ್ಕೊಂಡವ್ರೆ ಈ ಮಾವಂದಿರು. ಮಗ ಅಂದ್ರು ನೀನೇ, ಏನೋ ಅಳಿಯ ಅಂದ್ರು ನೀನೇ ಅಂತ ಹಿಂಗ್ ಹೇಳ್ಕೊಂಡ್ ನಮ್ ಕೂದ್ಲೆಲ್ಲ ಕಿತ್ಕ ಹೋಯ್ತೈತೆ ಹೊರ್ತು ಏನು ಬರ್ತಾ ಇಲ್ಲ. ಗಾಡಿನೂ ತಕೊಡಲ್ಲ, ಏನು ತಕೊಡಲ್ಲ, ಹೋಯ್ತಾರು. ಏನು ಅಂದ್ರೆ ಏನು? ಒಂದ್ ನಿಮಿಷ ಒಳಗ್ ಬರ್ತೀರಾ? ಮಾತಾಡ್ಬೇಕು. ಒಳಗ್ ಮಾತ್ರ ನಾನ್ ಬರಲ್ಲ. ಅದು ಬ್ರಹ್ಮಾಂಡ. ಬನ್ನಿ ಬನ್ನಿ, ಒಂದ್ ನಿಮಿಷ ಒಂದ್ ನಿಮಿಷ. ಬರಲ್ಲ. ಒಂದ್ ನಿಮಿಷ ಬನ್ನಿ. ಬರಲ್ಲ ಕಣೆ. ಬಾರಲ್ಲೇ. ಒಂದ್ ನಿಮಿಷ ಬರೋದ ಇದಕ್ಕೆ. ಆಯ್ತು, ನಿಮ್ಮ ಅಪ್ಪನಿಗೆ ನಾಳೆ ಗಾಡಿ ತಕೊಡ್ತೀನಿ ಬಿಡು. ಏನೋ ಏನ್ ಹೆಣ್ಮಕ್ಳು ಏನೋ ಬಂಡೆ ಕಲ್ಲನ್ನು ಪಾರಿವಾಳ ಮಾಡಿಬಿಡ್ತಾರೆ. ಆದ್ರೂ ನಾನು ದೃಢಗಿಡಲ್ಲ. ಗುಂಡ್ಲುಪೇಟೆ ಗಂಟುಗಲ್ಲಿ ನಾನು, ಗೊತ್ತು ತಾನೆ. ಲೇ ಬರ್ರ. ಓ ಅಣ್ಣ, ಇವತ್ತೇನ್ ವಿಶೇಷ ಅಂತ ಗೊತ್ತಾ? ಅಯ್ಯೋ ನಿನ್ನ ವಿಶೇಷಕ್ಕೆ ನಾನು ನೆಕಡ ಮಡ್ಗದ್ ಏನು ಅಂತ ಹೇಳ ಸಾಯ. ಇವತ್ತು ರಂಗೋಲಿ ಕಾಂಪಿಟೇಷನ್. ಬರ್ರ ರಂಗೋಲಿ ಹಾಕಣ. ಬರ್ರ ಅಯ್ಯೋ ನನ್ನ ಮಕ್ಕಳ ರಂಗೋಲಿ. ಏನೋ ಬಂದಿರೋದ್ ನಿಂಗೆ? ಮಾತೆತ್ತಿದ್ರೆ ಹಬ್ಬ ಮಾಡೋಣ ಬನ್ರು ಅಂತೀಯ, ಮಾತೆತ್ತಿದ್ರೆ ರಂಗೋಲಿ ಹಾಕೋಣ ಬರ್ರು ಅಂತೀಯ. ಲೇ, ಗಂಡು ಮಕ್ಕಳು ಮಾಡೋ ಒಂದು ಕೆಲ್ಸನೂ ಮಾಡ್ತಾ ಇಲ್ವಲ್ಲ ನೀನು? ನೋಡ, ಗಂಡು ಅಂತಂದ್ರೆ ನಿಂತ್ಕೊಂಡು ಸಿಗರೇಟ್ ಸೇಬೇಕು, ಹೆಣ್ಣು ಅಂತಂದ್ರೆ ಕುತ್ಕೊಂಡು ರಂಗೋಲಿ ಹಾಕ್ಬೇಕು. ಏನು ಅವಾಗಿಂದ ನೋಡ್ತಾ ಇದ್ದೀನಿ ಗಂಡೆಚ್ಚು ಅಂತ ನಿಗರಾಡ್ತಿದ್ಯಾ? ಲವ್ ಗಂಡೆಚ್ಚು ಹೆಣ್ಣೆಚ್ಚು ಅಂತ ಯಾವ ಗ್ರಂಥದಲ್ಲೂ ಬರ್ದಿಲ್ಲ ನೋಡು. ಹಿಂಗೆ ಗಂಡೆಚ್ಚು ಅನ್ನೋದಾದ್ರೆ ಇವತ್ತು ಹೆಣ್ಮಕ್ಳು ಆರ್ಮಿಗೆ ಜಾಯ್ನ್ ಆಗಿ ಬಾರ್ಡರ್ ಅಲ್ಲಿ ದೇಶ ಕಾಯ್ತಾ ಇದ್ದಿಲ್ಲ. ಹಂಗೆ ಹೆಣ್ಣೆ ಹೆಚ್ಚು ಅಂದಿದ್ರೆ ಇವತ್ತು ಗಂಡ್ ಮಕ್ಳು ಲೇಡೀಸ್ ಟೈಲರ್ ಅಂತ ಅಂಗಡಿ ಇಟ್ಬಿಟ್ಟು ಸೀರೆ ಬ್ಲೌಸ್ ಹೊಲಿತಾ ಇರ್ಲಿಲ್ಲ. ನೋಡು, ನಾನು ನಿನ್ನಂಗೆ ಇಷ್ಟು ಶುದ್ಧ ಡೈಲಾಗ್ ಹೇಳ್ಕೊಂಡು ಗಂಡೆಚ್ಚು ಅಂತ ನಿಗರಾಡಿದ್ದಕ್ಕೆ ನನ್ನ ಹೆಂಡತಿನ ಕಳ್ಕೊಂಡು ಇವತ್ತು ನನ್ನ ಮನೆಯಲ್ಲಿ ಹೆಂಡತಿ ದಿಕ್ಕಿಲ್ದೆ, ದೀಪ ಹಚ್ಚೋರಿಲ್ದೆ, ಹಬ್ಬ ಮಾಡೋರಿಲ್ದೆ ನನ್ನ ಮನೆ ಕತ್ತಲಾಗಿದೆ ಕಣೋ. ಈಗ ಅವಳು ಇಲ್ದೇ ಇದ್ರು ಅವಳು ನೆನಪಲ್ಲಿ ಬದುಕ್ತಾ ಇದ್ದೀನಿ ನೋಡೋ. ಹೆಣ್ಣು ಅಂದ್ರೆ ಅವಳ ತಾಯಿ ಆಗಿರ್ಲಿ, ಹೆಂಡತಿ ಆಗಿರ್ಲಿ, ಅವ್ರು ಇರೋವರೆಗೂ ಅವ್ರ ಬೆಲೆ ಗೊತ್ತಾಗಲ್ಲ. ಅವ್ರು ಹೋದ್ಮೇಲೆ ಕೂಡ ಅವ್ರ ಬೆಲೆ ಗೊತ್ತಾಗೋದು. ನೋಡೋ, ಇಷ್ಟು ಹೇಳಿದ್ಮೇಲೂ ನೀನ್ ಬದಲಾಗಿಂದಲ್ಲ, ನಿನ್ ಕರ್ಮ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ಸೀತಾರಾಮ್
ಏನೋ ಏನೋ ಯಾರ ನಾಳೆ ನಮ್ಮ ಮನೇಲಿ ಗೌರಿ ವ್ರತ ಮಾಡ್ತಾ ಇದ್ದೀನಿ, ಬಂದ್ಬಿಡು. ಹೇಗಿತ್ತು ನಿಮ್ಮೂರ ಹುಡುಗನ ಸ್ಕಿಟ್ಟು? ಈ ಅದ್ಭುತವಾದ ಸ್ಕಿಟ್ ನ ಜೊತೆಗೆ ಈ ಎಂಟರ್ಟೈನ್ಮೆಂಟ್ ಜೊತೆಗೆ ಇವತ್ತಿನ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಬೇಜಾರು ಮಾಡ್ಕೊಳ್ಳೇಬೇಡಿ, ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ, ಮತ್ತೆ ಮಜಾ ಮಾಡೋಣ. ಅಲ್ಲಿವರೆಗೂ ನಾನೀಗ ಹೋಗ್ತಾ ಇದ್ದೀನಿ, ನೀವೆಲ್ಲರೂ ಟೇಕ್ ಕೇರ್ ಮಾಡ್ತಾ ಇರಿ. ನಾಳೆ ಸಿಗೋಣ. ಟಾಟಾ ಬೈ, ಟೇಕ್ ಕೇರ್, ಶುಭರಾತ್ರಿ.